ಭಾರತೀಯ ಸಂವಿಧಾನಕ್ಕೆ जय गुड भारतीय संविधानಕ್ಕೆ भारतीय संविधानಕ್ಕೆ डॉक्टर बाबा अंबेडकर सिद्धांतಕ್ಕೆ डॉक्टर बाबा अंबेडकर वैचारिಕ ಹೋರಾಟಕ್ಕೆ डॉक्टर बाबा अंबेडकर वैचारिಕ ಹೋರಾಟಕ್ಕೆ डॉक्टर बाबा अंबेडकर वैचारिಕ ಹೋರಾಟಕ್ಕೆ भारतीय संविधानಕ್ಕೆ डॉक्टर बाबा साहेब अंबेडकर ಅವರಿಗೆ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋರಾಟಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಓಲಾ ಮೋಹನ್ಚುಕ್ ಅವರಿಗೆ ಓಲಾ ಮೋಹನ್ಚುಕ್ ಅವರಿಗೆ ಓಲಾ ಮೋಹನ್ಚುಕ್ ಅವರಿಗೆ ದಿಟ್ಟ ಅವರಿಗೆ ರೈತರ ಸಂಘಟನೆಗಳ ಒಕ್ಕೂಟಕ್ಕೆ ರೈತರ ಸಂಘಟನೆಗಳ ಒಕ್ಕೂಟಕ್ಕೆ ರೈತರ ಸಂಘಟನೆಗಳ ಒಕ್ಕೂಟಕ್ಕೆ ಒಬ್ಬರ ಸಂಘಟನೆಗಳ ಒಕ್ಕೂಟಕ್ಕೆ ಭಾರತೀಯ ಸಂವಿಧಾನಕ್ಕೆ ಇವತ್ತು ಬೀದರ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ದೇಶದ ವಿದ್ಯಾರ್ಥಿಗಳ ಹೋರಾಟಕ್ಕೂ ಸಿಕ್ಕುವಂತ ಮೊನ್ನೆ ಕೂಡ 23 ತಾರೀಕು ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಹೋರಾಟ ಮಾಡಿತು. ಆ ಹೋರಾಟ ಕೂಡ ಜಯ ಸಿಕ್ಕಂತಾಗಿದೆ. ಇವತ್ತು ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ಬಸವೇಶ್ವರ, ಅಣ್ಣಾಭಾವ್ ಸಾಠೆ ಎಲ್ಲರೂ ಒಂದು ಶೇಖ್ ಫಾತಿಮಾ ಇವರೆಲ್ಲರ ಹೋರಾಟಕ್ಕೆ ಒಂದು ಜಯ ಸಿಕ್ಕದಂತ ತಿಳ್ಕೊಂಡು ಇವತ್ತು ಬೀದರ್ ನಗರದಲ್ಲಿ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಇವತ್ತು ವಿಜಯೋತ್ಸವನ ಹಂಚುವ ಮುಖಾಂತರ ನಾವು ಹೇಳೋದಿಷ್ಟೇ. ವಿವೇಕಾನಂದ ಹೇಳಿದರು, ಈ ದೇಶದಲ್ಲಿ ವಿದ್ಯಾರ್ಥಿಗಳು ಮಾಡಿದ್ರೆ ಏನು ಬೇಕಾದಂತ ವಿದ್ಯಾರ್ಥಿ ಶಕ್ತಿ ಈ ದೇಶದ ಶಕ್ತಿ ಅಂತ ತೋರಿಸ್ಕೊಟ್ಟಾರ. ಅದ್ರ ಸಲಕ ವಿದ್ಯಾರ್ಥಿಗಳ ಶಕ್ತಿ ಏನು ಈ ಹೋರಾಟಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿದಂಥವ್ರಿಗೆ ಕೂಡ ನಾವು ಗೌರವಪೂರ್ವಕ ಅಭಿನಂದನೆ ತಿಳಿಸ್ತೀವಿ. ಮತ್ತು ಆ ಹೋರಾಟದಲ್ಲಿ ಸೋನಮ್ ವಾಂಗ್ಚುಕ್, ಪ್ರಕಾಶ್ ರಾಜ್ ಅವರು, ಅಭಿಜಿತ್ ತಿಪ್ಕಿ ಅವರು, ಇನ್ನೂ ಅನೇಕ ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಎಲ್ಲ ಹೋರಾಟಗಾರರಿಗೆ ಒಂದು ಸಿಕ್ಕಂಥ ಜಯ ಆಗದ. ಅದಕ್ಕೆ ನಾವು ಬೀದರ್ನಲ್ಲಿ ಕೂಡ ಎಲ್ಲ ಪ್ರಗತಿಪರ ಸಂಘಟನೆ ಮುಖಂಡರು ಸೇರಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಂದಂಥ ಎಲ್ಲರಿಗೂ ಕೂಡ ಇವತ್ತು ಸರ್ಕಾರ ಆಳುವಂಥ ಸರ್ಕಾರಗಳು ನೆನ್ಪಿಟ್ಕೋಬೇಕು, ಮುಂದೊಂದು ದಿನದಾಗ ನಮಗೂ ಬರ್ತದೆ ತಪ್ಪು ಮಾಡ್ತಾರೆ ಅಂತೇಳಿ. ಇವತ್ತು ಪೊಲೀಸರು ಕೂಡ ಇವತ್ತಲ್ಲೇನೇನು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿದರೆ ಅದು ಕೂಡ ನಾವು ಖಂಡಿಸ್ತೀವಿ. ಆಗಬಾರ್ದು. ನಮ್ಮ ದೇಶದಲ್ಲೇ ಉಳಿದು ಏನು ಪಾಕಿಸ್ತಾನ ಅದರ ಏಜೆಂಟು ಇದರ ಏಜೆಂಟ್ ಅಂತೇಳಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ನಾವೇ ಒಂದು ಹೆಸರಿಟ್ಟಿನ ಗತಿ ಆಗ್ತದೆ. ಅದಕ್ಕೆ ನಾವು ಮುಂದಿನ ದಿನದಾಗ ಕೂಡ ಈ ಹೋರಾಟ ಯಾವುದೇ ಹೋರಾಟ ಕೈಲಿ ಪ್ರಗತಿಪರ ಸಂಘಟನೆ ಬೀದರ್ನಿಂದ ಒಕ್ಕೂರದಿಂದ ಹೋರಾಟ ಮಾಡ್ತದೆ ಅಂತ ಹೇಳಿ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನೀವು ಎರಡು ಮಾತು ನಾವು ಅವ್ರಿಗೆ ವಿಡಿಯೋಗಳು ಕೂಡ ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ವಿಜಯೋತ್ಸವವನ್ನು ಆಚರಿಸಿದ್ದೇವೆ. ಈ ಒಂದು ನಮ್ಮ ವಿಜಯ ನಮ್ಮದು ಮೂಲ ನಿವಾಸಿಗಳ ಒಂದು ವಿಜಯ ಅನ್ಬೇಕು. ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಅತ್ಯಂತ ಒಂದು ಇತಿಹಾಸವನ್ನು ಒಂದು ಚಿಂತನೆಗಳೆಲ್ಲವೂ ಕೂಡ ತಿರುಚಿ ಈ ಒಂದು ಸಮಾಜದಲ್ಲಿ ಒಂದು ನ್ಯಾರೇಟಿವನ್ನು ಅನ್ನುವಂಥ ಒಂದು ಮನುವಾದಿ ಸಿದ್ಧಾಂತಗಳು ಇರ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಪರ್ಯಾಯವಾಗಿರ್ತಕ್ಕಂಥ ಒಂದು ಹೋರಾಟ, ಒಂದು ಚಿಂತನ, ಇದು ಒಂದು ಜಂತರ್ ಮಂತರ್ ಆಗಿರ್ತಕ್ಕಂಥ ಹೋರಾಟ. ಇದು ಎಲ್ಲ ಯುವ ಜನತೆಯ ಒಂದು ಪರಿವರ್ತನೆ, ವಿಚಾರವನ್ನು ಪರಿವರ್ತನೆ ಮಾಡಿ ಇಲ್ಲಿ ನಾವೆಲ್ಲರೂ ಕೂಡ ಈ ಭಾರತ ನಿವಾಸಿಗಳು ಒಂದು ಮೂಲ ಸಿದ್ಧಾಂತವನ್ನು ಹೊಂದ್ಕೊಂಡಿದ್ದರು. ಅದಕ್ಕಾಗಿ ಯಾವ ಹಕ್ಕು, ಯಾವ ನ್ಯಾಯಗಳು ನಾವು ನಮ್ಮ ಹಕ್ಕಿನಿಂದ ಪಡಿಬೇಕು ಅದನ್ನು ನಾವು ಹೋರಾಟ ಮಾಡಿ ಪಡಿಬೇಕೆ ಹೊರತಾಗಿ ಅದನ್ನು ಬೇಡ್ಕೊಂಡ್ರೆ ಸಿಗೋದಿಲ್ಲ ಅನ್ನುವಂಥ ಒಂದು ಅತ್ಯಂತ ದೊಡ್ಡ ಸಂದೇಶವನ್ನು ಈ ಹೋರಾಟ ಜಂತರ್ ಮಂತರ್ನಲ್ಲಿ ಇರ್ತಕ್ಕಂಥ ಹೋರಾಟ ಸೋನಮ್ ವಾಂಗ್ಚುಕ್ ಆಗಿರ್ಬೋದು, ಅಭಿಜಿತ್ ತಿಪ್ಕಿ ಆಗಿರ್ಬೋದು, ನಿಮ್ಮೆಲ್ಲರ ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಚಿಂತನೆ. ಹಾಗಾಗಿ ನಾವೆಲ್ಲರೂ ಕೂಡ ಇಂದು ಅತ್ಯಂತ ಹರ್ಷದಿಂದ ಈ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದು ಈ ಒಂದು ಯುವ ಜನತೆಯ ಒಂದು ಹೋರಾಟದ ಒಂದು ಕ್ರಾಂತಿಯ ಕಿಡಿ.
ಇದು ಮುಂದೆ ಈ ನಮ್ಮ ಭಾರತವನ್ನು ಬೆಳಗಲಿಕ್ಕೆ ಇದೊಂದು ಒಳ್ಳೆಯ ದಾರಿ ದೀಪ ಅನ್ನುವಂಥ ಒಂದು ಸಂದೇಶ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಗತಿಪರ ವಿಚಾರವಾದಿಗಳು, ಚಿಂತಕರು ಎಲ್ಲರೂ ಕೂಡ ಬೀದರ್ನಲ್ಲಿ ವಿಜಯೋತ್ಸವವನ್ನು ಆಚರಿಸ್ತೇವೆ. ಹಾಗೆ ಮುಂದೂ ಕೂಡ ಈ ಒಂದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಭಾರತೀಯ ಒಂದು ಸಂವಿಧಾನದ ಪ್ರಕಾರವಾಗಿ ಯಾರು ಅನ್ಯಾಯ ಮಾಡಿರ್ತಾರೋ ಅವ್ರಿಗೆ ನ್ಯಾಯವನ್ನು ನಾವು ಕೇಳಬೇಕು, ಅದು ನಮ್ಮ ಹಕ್ಕಾಗಿರ್ತದೆ. ಆ ನ್ಯಾಯದ ಪರವಾಗಿ ಇದು ಪ್ರಧಾನವರ ರಾಜೀನಾಮೆ. ಇದು ನಮ್ಮೆಲ್ಲರಿಗೂ ಕೂಡ ಯಾರು ಪ್ರಜಾಪ್ರಭುತ್ವವಾದಿಗಳು ಅವರೆಲ್ಲರಿಗೂ ಕೂಡ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು, ಒಂದು ಸಂತೋಷ ಸಿಕ್ಕಿರ್ತಕ್ಕಂಥದ್ದು. ನನ್ನ ಹೆಸರು ಸಿದ್ದರಾಮ್ ಶೆಟ್ಕರ್, ಬಸವಪರ ಸಂಘಟನೆ. ಕ್ಯಾನ್ಸಲ್ ಮಾಡಿದ್ದಾಗ 3 ಯೂನಿಯನ್ ಟೆರಿಟರಿ ಮಾಡಿದರು. ಆ ಯೂನಿಯನ್ ಟೆರಿಟರಿ ಮಾಡೋ ಹೊತ್ತಿಗೆ ಲದಾಖ್ ಒಂದು ಸ್ಟೇಟ್ ಕೊಡ್ತೆ ಅಂತ ಹೇಳಿದರು. ಆ ಸ್ಟೇಟ್ ಕೊಡ್ಲಿ ಅಂತೇಳಿ ಸೋನಮ್ ಇವರು ಸತ್ಯಾಗ್ರಹ ಮಾಡಿದ್ದಾಗ ಇವತ್ತೇನು ಶರಣಾಗಿದ್ದಾರೆ ಸೋನಮ್ ಅವರಿಗೆ, ಆ ವ್ಯಕ್ತಿಗಳು ಅವರಿಗೆ ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿದರು. ಅದರ ನಂತರ ನಮ್ಮ ದೀಪ್ತಿ ಅವ್ರು ಏನು ಮಾಡ್ತಿದ್ರು, ಹಡ್ತಾಳು ಅಂತ ಸತ್ಯಾಗ್ರಹ ಏನು ಮಾಡ್ತಾಯಿದ್ರು, ಸುಮಾರು 21-23 ದಿವಸ ಹಿಡಿದು ಅವ್ರಿಗೆ ಕೂಡ ಅಮೇರಿಕಾದಿಂದ ಹಣ ಬರ್ತದೆ ಅಂತ ಆರೋಪ ಮಾಡಿದರು. ಆದರೆ ನಮ್ಮ ಸಂವಿಧಾನದ ಖೂಬಿ ಏನದಂದ್ರೆ ಯಾರು ದೇಶದ್ರೋಹಿ ಅಂತ ಹೇಳ್ತಿದ್ರು, ಯಾರು ಆರೋಪ ಹಚ್ಚಿದ್ರು, ಅವ್ರು ಇವತ್ತು ಶರಣಾಗಿ, ದೀಪ್ತಿ ಅವ್ರಿಗೆ ಶರಣಾಗಿ, ನಂತರ ಸೋನಮ್ ಅವ್ರಿಗೆ ಶರಣಾಗಿ ಒಪ್ಕೊಂಡು ಕೆಲವು ವಿಷಯ ಒಪ್ಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಗತಿಪರ ಸಂಘಟನೆಗಳು ಒತ್ತಡ ತಂದು ರಾಜೀನಾಮೆ ಕೊಡಿಸಾಯಿತು. ಅದಕ್ಕೆ ನಾವೆಲ್ಲ ರಾಜೀನಾಮೆ ಸ್ವೀಕಾರ ಜೊತೆಗೆ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡ್ತಾ ಇನ್ನೂ ಕೆಲವು ಡಿಮಾಂಡ್ಸ್ ಇದಾವೆ, ಆ ಡಿಮಾಂಡ್ಗಳು ಮಾಡಬೇಕು. ಮತ್ತು ಹಣ ಎಲ್ಲಿಂದ ಬರ್ತದೆ ಅಂತೇಳಿ ನಿನ್ನೆ ಮೊನ್ನೆ ಮತ್ತು ಕೆಲವು ಹುಡುಗರು ಊಟ ಸಪ್ಲೈ ಮಾಡಿದ್ರು. ಊಟ ಸಪ್ಲೈ ಮಾಡ್ರೆ ಅವನಿಗೆ ಎಲ್ಲಿಂದ ಹಣ ಹೊಂಟಾದ್ರೆ ಊಟ ಸಪ್ಲೈ ಮಾಡಂತೇಳಿ ಆ ವ್ಯಕ್ತಿ ಜುನೈದ್ ಅಹಮದ್ ಮನೆಗೆ ಹೋಗಿ UP ಪೊಲೀಸರೆಲ್ಲ ಅವ್ರ ಮನೆಗೆ ತನಿಖೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಇವ್ರ ಹತ್ತಿರ ಏನದಂದ್ರೆ ದ್ವೇಷಕ್ಕೆ ಆರೋಪ. ನಮ್ಮಲ್ಲಿ CT ರವಿ ಏನು ಹೇಳ್ತಾನೆ ಅಂದ್ರೆ ಮುಲ್ಲಾಗಳು ಏನಿದ್ದಾರೆ ಅವ್ರಿಗೆ ಎದಿ ಹೊಡೆದು ಅಕ್ಷರ ಹೊಡೆದು ಅವ್ರಿಗೆ ನೀಟಿಗೆ ಏನು ಸಂಬಂಧ ಅಂತೇಳಿ ಅದು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವರು RSSದಾಗ ಏನೋ ಮಂದು ಬುದ್ಧಿ ಜನ ಇವರೆಲ್ಲ ಬುದ್ಧಿವಂತರಲ್ಲ. ಈಗ ನಿನ್ನೆ ಏನೋ ತಹಸೀಲ್ ಆಫೀಸ್ ಎದುರು ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡೋದಕ್ಕೆ ನಾವೇನು ಕೇಳ್ತಾವೆ, ನೀವು ತಪ್ಪು ಮಾಡಿದ್ದು ಒಪ್ಕೊಂಡಿರೋದು, ತಪ್ಪು ಮಾಡಿದ್ದು ಒಪ್ಕೊಬೋದಿಲ್ಲ. ಅದ್ರ ಬಿಟ್ಟು ರಾಹುಲ್ ಗಾಂಧಿಯವರು ಹಾಗೆ ಮಾಡ್ಲತ್ತಾರೆ, ಹೀಗೆ ಮಾಡ್ತಾರೆ, ಬಂದು ಪ್ರೊಟೆಸ್ಟ್ ಮಾಡಿದ್ರು. ಈ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ ರೂಲಿಂಗ್ ಪಾರ್ಟಿ ಕೇಂದ್ರದಲ್ಲಿ. ಅದು ಮಾಡೋದು ತಪ್ಪು. ಪ್ರಜಾಪ್ರಭುತ್ವಕ್ಕೆ ಶರಣಾಗಬೇಕು, ಸಂವಿಧಾನಕ್ಕೆ ಶರಣಾಗಬೇಕು ಅವರು. ಯಾಕಂದ್ರೆ ಸಂವಿಧಾನದಲ್ಲಿ ಮಾಡೋಂಥ ವಿಚಾರದ ಇವತ್ತು ಈ ಹೋರಾಟನೇನು ಒಬ್ಬದೇ ಹೋರಾಟ ಇಲ್ಲ, ಭಾರತದ ಜನರು ಏನು ಯುವಕರು ಮತ್ತು ಈ ವಿದ್ಯಾರ್ಥಿಗಳು ಹೋರಾಟ ಜಯ ಆಗಿದೆ ಅಂತೇಳಿ ಈ ವಿದ್ಯಾರ್ಥಿ ಮತ್ತು ಯುವಜನಿಗೆ ನಾವು ಧನ್ಯವಾದ ಹೇಳ್ತಾ ನಾನು ಮಾತಾಡ್ತೀನಿ. ವೈಚಾರಿಕ ಸಂಘರ್ಷ ಹೋರಾಟಕ್ಕೆ ಅಂಬೇಡ್ಕರ್ ಸಿದ್ಧಾಂತಕ್ಕೆ ಅಂಬೇಡ್ಕರ್ ಹೋರಾಟಕ್ಕೆ ಸಂವಿಧಾನಕ್ಕೆ हर फिल्म का एक जॉब जिंदाबाद, हर फिल्म का एक जॉब जिंदाबाद। जय 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 भीम, जय भीम, जय भीम, जय 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 भीम, जय भीम, जय भीम। लेट 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 ಇಷ್ಟೆಲ್ಲ ಜನ ಸೇರಿಕೊಂಡು ವಿಜಯೋತ್ಸವ ಆಚರಿಸಿ ಬಂದಂಥ ಎಲ್ಲರಿಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಶರಣಾರ್ಥಿ.